ಕನ್ನಡ ಸಹಾಯಕ ಪ್ರಾಧ್ಯಾಪಕ ಆಕಾಂಕ್ಷಿಗಳ ಅಧ್ಯಯನ ತಾಣವಾಗಿರುವ ಓದು ಕರ್ನಾಟಕ ವಾಟ್ಸಪ್ ಬಳಗಗಳು ಪ್ರಸ್ತುತಪಡಿಸುತ್ತಿರುವ ಕೇಳು ಕರ್ನಾಟಕ ಎಂಬ ಧ್ವನಿಮುದ್ರಿತ ಪ್ರಶ್ನೆ ಸರಣಿಯ 3ನೆಯ ಸಂಚಿಕೆಯನ್ನು ಆಲಿಸುತ್ತಿರುವ ಸಮಸ್ತ ಕನ್ನಡ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ಈ ಸಂಚಿಕೆಯಲ್ಲಿ ಬಿತ್ತರಗೊಂಡ 10 ಪ್ರಶ್ನೆಗಳಿಗೆ ಉತ್ತರ ಸಹಿತ ಸಂಕ್ಷಿಪ್ತ ವಿವರಣೆಯನ್ನು ಹೊತ್ತು ತಂದಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಶೇಖರ ಹೊಡೆನೂರು, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು, ಹಾಸನ. ಈ ಸಂಚಿಕೆಯ ಮೊದಲ ಪ್ರಶ್ನೆ ಸಂಖ್ಯೆ 21 ಹೇಗಿತ್ತು? ಹಲ್ಮಿಡಿ ಶಾಸನದಲ್ಲಿ ಗೌರವಕ್ಕೆ ಪಾತ್ರನಾಗಿರುವ ವ್ಯಕ್ತಿ ಯಾರು? ಸರಿಯಾದ ಉತ್ತರ ವಿಜ ಅರಸ. ಮೈಸೂರು ಪುರಾತತ್ವ ಇಲಾಖೆಯ ಅಧಿಕಾರಿಯಾಗಿದ್ದ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕದಂಬ ರಾಜ ಕಾಕುತ್ಸವರ್ಮನ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲ್ಪಟ್ಟಂತಹ ಒಂದು ಶಾಸನವನ್ನು 1936ರಲ್ಲಿ ಪತ್ತೆ ಹಚ್ಚುತ್ತಾರೆ. ಬಳಪದ ಕಲ್ಲಿನ ಮೇಲೆ ಕೆತ್ತಲಾಗಿರುವಂತಹ ಈ ಶಾಸನದಲ್ಲಿ 16 ಸಾಲುಗಳು ಇರ್ತವೆ. ಉಪಲಬ್ಧವಿರುವ ಕನ್ನಡ ಶಾಸನಗಳ ಪೈಕಿ ಈ ಶಾಸನವೇ ಮೊದಲನೆಯದು. ಇದು ಗದ್ಯ ಶಾಸನ. ಕನ್ನಡ ಗದ್ಯದ ಉಗಮವನ್ನು ಹಲ್ಮಿಡಿ ಶಾಸನದಿಂದಲೇ ನಾವು ಗುರುತಿಸುವಂಥದ್ದು. ಕದಂಬ ರಾಜ ಕಾಕುತ್ಸವರ್ಮ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಕಾಲದಲ್ಲಿ ಸೇಂದ್ರಕ ಮತ್ತು ಬಾಣ ಈ 2 ಸೈನ್ಯಗಳ ಕದಂಬ ಕೂಟಕ್ಕೂ ಕೇಕೆಯರ ಸೈನ್ಯವನ್ನು ಒಳಗೊಂಡ ಪಲ್ಲವರ ಕೂಟಕ್ಕೂ ಯುದ್ಧ ಘಟಿಸುತ್ತೆ. ಈ ಯುದ್ಧದಲ್ಲಿ ಎಲ್ಲ ಭಟಾರಿಯ ಮುದ್ದಿನ ಮಗನಾದಂತಹ ವಿಜ ಅರಸ ಶೌರ್ಯದಿಂದ ಹೋರಾಟವನ್ನು ಮಾಡಿ ಪಲ್ಲವರನ್ನು ಪರಾಭವಗೊಳಿಸ್ತಾನೆ. ಆಗ ವಿಜ ಅರಸನ ಶೌರ್ಯವನ್ನು ಮೆಚ್ಚಿದ ಕದಂಬ ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ನರಿದಾವಳಿ ನಾಡಿನ ಪ್ರಾಂತ್ಯಾಧಿಕಾರಿಗಳಾದ ಮೃಗೇಶ ಮತ್ತು ನಾಗ ಎಂಬುವವರು ಕತ್ತಿಯ ಕೊಡುಗೆಯಾಗಿ ಅಥವಾ ಬಾಳ್ಗಚ್ಚು ಎಂಬ ಗೌರವದೊಂದಿಗೆ ಪಲ್ವಿಡಿ ಮತ್ತು ಮೂಳಿವಳ್ಳಿ ಎಂಬ 2 ಗ್ರಾಮಗಳನ್ನು ವಿಜಯ ಅರಸನಿಗೆ ದಾನವಾಗಿ ಕೊಟ್ಟರು ಎಂಬುದು ಈ ಹಲ್ಮಿಡಿ ಶಾಸನದ ವಸ್ತು. ಈ ಸಂಚಿಕೆಯ 2ನೇ ಪ್ರಶ್ನೆ ಸಂಖ್ಯೆ 22 ಹೇಗಿತ್ತು? ಕವಿರಾಜ ಮಾರ್ಗ ಕೃತಿಯು ಮೊದಲ ಬಾರಿಗೆ ಪ್ರಕಟವಾದ ವರ್ಷ ಯಾವುದು? ಸರಿಯಾದ ಉತ್ತರ 1898. ಕವಿರಾಜ ಮಾರ್ಗವು ಅಮೋಘ ವರ್ಷ ನೃಪತುಂಗನ ಸಭಾಸದ ಮತ್ತು ಆಸ್ಥಾನ ಕವಿಯಾಗಿದ್ದ ಶ್ರೀ ವಿಜಯನಿಂದ ರಚಿತವಾದಂತಹ ಒಂದು ಲಾಕ್ಷಣಿಕ ಗ್ರಂಥ. ಈ ಗ್ರಂಥವನ್ನು 3 ಹಸ್ತಪ್ರತಿಗಳ ಸಹಾಯದಿಂದ ಪ್ರಪ್ರಥಮವಾಗಿ ಕೆ.ಬಿ. ಪಾಠಕರು 1898ರಲ್ಲಿ ಸಂಪಾದನೆ ಮಾಡ್ತಾರೆ. ಈ ಕೃತಿ ಬೆಂಗಳೂರಿನ ಗೌರ್ನಮೆಂಟ್ ಸೆಂಟ್ರಲ್ ಪ್ರೆಸ್ಸಿನಿಂದ ಬಬ್ಲಿಯೋಥಿಕಾ ಕರ್ನಾಟಿಕಾ ಮಾಲೆಯ 5ನೆಯ ಕೃತಿಯಾಗಿ ಪ್ರಕಟ ಆಗುತ್ತೆ. ಮುಂದೆ ಎಂ.ವಿ. ಸೀತಾರಾಮಯ್ಯನವರು ಈ ಕವಿರಾಜ ಮಾರ್ಗ ಕೃತಿಯನ್ನು ಶಾಸ್ತ್ರೀಯವಾಗಿ ಪರಿಷ್ಕರಿಸಿ ಪ್ರಕಟಿಸ್ತಾರೆ. ಈ ಸಂಚಿಕೆಯ 3ನೆಯ ಪ್ರಶ್ನೆ ಸಂಖ್ಯೆ 23 ಹೇಗಿತ್ತು? ಸೊಳ್ಳೆಗಳಿಂದ ಕಚ್ಚಿಸಿಕೊಂಡು ಘೋರ ಯಾತನೆಯನ್ನು ಸೈರಿಸಿಕೊಂಡು ಸದ್ಗತಿ ಪಡೆದ ಮುನಿಯ ಚಿತ್ರಣವಿರುವ ವಡ್ಡಾರಾಧನೆಯ ಕತೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯುಚ್ಛೋರ ಋಷಿಯ ಕತೆ. ಕ್ರಿಸ್ತಶಕ 10ನೆಯ ಶತಮಾನದವನಾದ ಶಿವಕೋಟ್ಯಾಚಾರ್ಯ ಪಂಪಪೂರ್ವ ಯುಗದ ಗಣ್ಯ ಗದ್ಯಕವಿ. ಇವನು ಜೈನಮತೀಯ. ಕ್ರಿಸ್ತಶಕ 920ರಲ್ಲಿ ವಡ್ಡಾರಾಧನೆ ಎಂಬ ಹೆಸರಿನ ಕಥಾಗುಚ್ಛವನ್ನು ಇವನು ಗದ್ಯದಲ್ಲಿ ಬರೀತಾನೆ. ಈ ವಡ್ಡಾರಾಧನೆ ಕೃತಿಯಲ್ಲಿ 19 ಕಥೆಗಳಿರುವಂಥದ್ದು ನಿಮಗೆ ಗೊತ್ತಿದೆ. ವಡ್ಡಾರಾಧನೆಯ ಕಥೆಗಳ ಕ್ರಮಾಂಕದಲ್ಲಿ ವಿದ್ಯುಚ್ಛೋರ ಋಷಿಯ ಕತೆ 13ನೇಯದ್ದು. ವಾರಂಗಾಯಿ ದೇವತೆಯು ಕಳಿಸಿದ ಭಯಂಕರವಾದ ಸೊಳ್ಳೆಗಳಿಂದ
ಕಚ್ಚಲ್ಪಟ್ಟು ಆ ಘೋರವಾದ ವೇದನೆಯನ್ನು ಸೈರಿಸಿಕೊಂಡು ಸದ್ಗತಿಯನ್ನು ಪಡೆದ ವಿದ್ಯುಚ್ಛೋರ ಮುನಿಯ ಕಥೆಯನ್ನು ಇದು ಒಳಗೊಂಡಿದೆ. ವಡ್ಡಾರಾಧನೆಯು ಕನ್ನಡದ ಅತ್ಯಂತ ಪ್ರಾಚೀನ ಗದ್ಯಕೃತಿ ಮತ್ತು ಕನ್ನಡದ ಪ್ರಥಮ ಕಥಾ ಸಂಕಲನ ಎಂಬ ಅಭಿಧಾನಕ್ಕೆ ಪಾತ್ರವಾಗಿದೆ. ವಡ್ಡಾರಾಧನೆ ದೊರೆಯುವುದಕ್ಕೆ ಮೊದಲು ಚಾವುಂಡರಾಯ ಪುರಾಣವನ್ನು ನಾವು ಕನ್ನಡದ ಪ್ರಥಮ ಗದ್ಯಕೃತಿ ಅಂಥೇಳಿ ನಂಬಿದ್ದೆವು. ಈ ಸಂಚಿಕೆಯ 4ನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 24 ಹೇಗಿತ್ತು? ಚಂಪುವಿನಲ್ಲಿ ಕಾವ್ಯ ರಚಿಸಿದ ಮೊದಲ ವೈಷ್ಣವ ಕವಿ ಯಾರು? ಸರಿಯಾದ ಉತ್ತರ ರುದ್ರಭಟ್ಟ. ಕ್ರಿಸ್ತಶಕ 1200ರಲ್ಲಿ ಬದುಕಿದ್ದಂತಹ ರುದ್ರಭಟ್ಟ ಎಂಬ ವೈಷ್ಣವ ಕವಿ ಜಗನ್ನಾಥ ವಿಜಯ ಎಂಬ ಚಂಪು ಕಾವ್ಯವನ್ನು ಬರೀತಾನೆ. ಈ ಕೃತಿಯೇ ಕನ್ನಡದಲ್ಲಿ ರಚಿತವಾದ ಮೊದಲ ವೈಷ್ಣವ ಚಂಪು ಕಾವ್ಯ. ಪಂಪನಿಂದ ಕನ್ನಡದಲ್ಲಿ ಚಂಪು ಕಾವ್ಯ ಪರಂಪರೆ ಆರಂಭ ಆಗುತ್ತೆ. ಪಂಪ ರಚಿಸಿದ ಜೈನ ಕಾವ್ಯ ಆದಿಪುರಾಣವೇ ಕನ್ನಡದ ಮೊದಲ ಜೈನ ಕಾವ್ಯ. ಪಂಪನ ನಂತರದಲ್ಲಿ 1ನೇ ನಾಗವರ್ಮ ಕರ್ನಾಟಕ ಕಾದಂಬರಿ ಎಂಬ ಒಂದು ಪ್ರಣಯ ಕಾವ್ಯವನ್ನು ಬರೀತಾನೆ. ಆ ಮೂಲಕ 1ನೇ ನಾಗವರ್ಮ ಚಂಪು ಕಾವ್ಯವನ್ನು ಬರೆದ ಮೊದಲ ಬ್ರಾಹ್ಮಣ ಕವಿ ಆಗ್ತಾನೆ. ಇದಾದ ನಂತರ ಮುಂದೆ ಬಂದ ಹರಿಹರ ಚಂಪುವಿನಲ್ಲಿ ಕಾವ್ಯವನ್ನು ರಚಿಸಿದ ಮೊದಲ ವೀರಶೈವ ಕವಿ ಎಂಬ ಅಭಿಧಾನಕ್ಕೆ ಪಾತ್ರ ಆಗ್ತಾನೆ. ಅವನು ಗಿರಿಜಾ ಕಲ್ಯಾಣ ಎಂಬ ಶಿವ ಕಥೆಯನ್ನು ಚಂಪುವಿನಲ್ಲಿ ಬರೀತಾನೆ. ಈ ಸಂಚಿಕೆಯ 5ನೆಯ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 25 ಹೀಗಿತ್ತು. ಓವನಿಗೆ ಎಂಬ ಪಂಪಪೂರ್ವ ಯುಗದ ಸಾಹಿತ್ಯ ಪ್ರಕಾರವನ್ನು ಯಾವ ಶಾಸನವು ಉಲ್ಲೇಖಿಸುತ್ತದೆ? ಸರಿಯಾದ ಉತ್ತರ ನಗರ 35ರ ಶಾಸನ. ಕನ್ನಡದಲ್ಲಿ ರಚಿತವಾದ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಪೂರ್ವಕ್ಕೆ ರಚನೆಯಾದಂತಹ ಯಾವ ಗ್ರಂಥಗಳು ನಮಗೆ ಲಭ್ಯ ಆಗೋದಿಲ್ಲ. ಆದರೆ ಕವಿರಾಜ ಮಾರ್ಗ ಪೂರ್ವದಲ್ಲಿಯೂ ಸಹ ಕೆಲವೊಂದು ಸಾಹಿತ್ಯ ರೂಪಗಳು ಬಳಕೆಯಲ್ಲಿದ್ದು ಎಂಬುದು ನಮಗೆ ಶಾಸನಗಳಿಂದ ಮತ್ತು ಲಾಕ್ಷಣಿಕರ ಕೃತಿಗಳಿಂದ ಕಂಡುಬರ್ತವೆ. ಅಷ್ಟಕ ಅಥವಾ ಗಜಾಷ್ಟಕ, ಓವನಿಗೆ, ವನಕೆ ವಾಡು, ಗದ್ಯಕತೆ, ಚತ್ತಾಣ, ಬೆದಂಡೆ, ಪಗರಣ ಇವು ಕವಿರಾಜ ಮಾರ್ಗ ಪೂರ್ವದಲ್ಲಿ ಬಳಕೆಯಲ್ಲಿದ್ದಂತಹ ಸಾಹಿತ್ಯ ರೂಪಗಳು ಎಂಬುದಾಗಿ ನಾವು ಗುರುತು ಮಾಡ್ತೇವೆ. ಈ ಓವನಿಗೆ ಎಂಬುದು ಪಂಪಪೂರ್ವ ಯುಗದ ಒಂದು ಸಾಹಿತ್ಯ ಪ್ರಕಾರ. ನಗರ 35ರ ಶಾಸನ ಮತ್ತು ಅಚಣ್ಣ ಕವಿ ಬರೆದಂತಹ ವರ್ಧಮಾನ ಪುರಾಣಗಳಲ್ಲಿ ಓವನಿಗೆಯ ಉಲ್ಲೇಖ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಓವನಿಗೆ ಪ್ರಕಾರವನ್ನು ಕುರಿತು ರಂಶ್ರೀ ಮುಗುಳಿಯವರು ತಮ್ಮ ಅಭಿಪ್ರಾಯವನ್ನು ಹೀಗೆ ಹೇಳ್ತಾರೆ. ಓವನಿಗೆ ಎಂಬುದು ಬೀಸುವ ಅಥವಾ ಕುಟ್ಟುವ ಹಾಡು ಎಂಬುದಾಗಿ ಅವರ ಅಭಿಪ್ರಾಯ. ಪ್ರಾಗೋ ಕುಲಕರ್ಣಿಯವರು ಓವನಿಗೆ ಎಂಬುದು ಕೇರುವ ಹಾಡು ಅಥವಾ ಬೀಸುವ ಹಾಡು ಅಥವಾ ಜೋಗುಳದ ಹಾಡು ಎಂಬುದಾಗಿ ಅಭಿಪ್ರಾಯಪಡ್ತಾರೆ. ಒಟ್ಟಾರೆ ಈ ಓವನಿಗೆ ಎಂಬುದು ಜನಪದರು ಹಾಡುವಂತಹ ಹಾಡಿನ ಪ್ರಕಾರ. ಅದು ಬೀಸುವ ಕಲ್ಲಿನೊಂದಿಗೆ ತಮ್ಮ ಬೇಸರವನ್ನು ಕಳೆಯೋದಕ್ಕೆ ಹೆಂಗಸರು ಹಾಡ್ತಾ ಇದ್ದಂತಹ ಹಾಡು, ಅಥವಾ ಈ ಒನಕೆಯಲ್ಲಿ ಧಾನ್ಯಗಳನ್ನು ಕುಟ್ಟುವಾಗ ಹೆಂಗಸರು ಹಾಡಿಕೊಳ್ತಾ ಇದ್ದಂತಹ ಹಾಡು, ಅಥವಾ ಮಕ್ಕಳನ್ನು ಆಟವನ್ನು ಆಡಿಸುವಾಗ ಅವುಗಳಿಗೆ ಜೋಗುಳವನ್ನು ಹಾಡ್ತಾ ಇದ್ರಲ್ಲ ಆ ಹಾಡುಗಳನ್ನು ನಾವು ಓವನಿಗೆಯ ಪ್ರಕಾರ ಎಂಬುದಾಗಿ ಈ ವಿದ್ವಾಂಸರ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನಕ್ಕೆ ಬರಬಹುದು. ಈ ಸಂಚಿಕೆಯ 6ನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 26 ಹೀಗಿತ್ತು. ಶ್ರವಣಬೆಳಗೊಳದ ನಂದಿಸೇನ ಮುನಿಯ ಶಾಸನ ಪದ್ಯವು ಎಷ್ಟು ಅಕ್ಷರಗಳನ್ನು ಒಳಗೊಂಡಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ 88 ಅಕ್ಷರಗಳು. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಗ್ರಾಮ ಜೈನರ ಕಾಶಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ಶ್ರವಣಬೆಳಗೊಳ ಗ್ರಾಮದಲ್ಲಿ 2 ಬೆಟ್ಟಗಳಿದೆ. ದೊಡ್ಡ ಬೆಟ್ಟದ ಮೇಲೆ
ಗೊಮ್ಮಟೇಶ್ವರ ಮೂರ್ತಿಯ ವಿಗ್ರಹ ಇದೆ. ಈ ಬೆಟ್ಟಕ್ಕೆ ಎದುರಾಗಿರುವಂತಹ ಚಿಕ್ಕ ಬೆಟ್ಟವನ್ನು ಚಂದ್ರಗಿರಿ ಬೆಟ್ಟ ಎಂಬುದಾಗಿ ಕರಿತೀವಿ. ಈ ಚಂದ್ರಗಿರಿ ಬೆಟ್ಟದಲ್ಲಿ ನೂರಾರು ಸಂಖ್ಯೆಯಲ್ಲಿ ಶಾಸನಗಳು ದೊರೆತಿವೆ. ಆ ಶಾಸನಗಳ ಪೈಕಿ ನಂದಿಸೇನ ಮುನಿಯ ಸಲ್ಲೇಖನ ರಥವನ್ನು ಅನುಸರಿಸಿ ಸಮಾಧಿ ಮರಣವನ್ನು ಹೊಂದುವುದನ್ನು ಸಾರ್ತಕ್ಕಂತಹ ಒಂದು ಶಾಸನ ದೊರೆತಿದೆ. ಈ ಶಾಸನ ಮಹಾಸ್ರಗ್ಧರ ವೃತ್ತದಲ್ಲಿ ಇರುವಂಥದ್ದು. ಸುರಂಚಾಪಂ ಬೋಲೆ ಎಂದು ಆರಂಭವಾಗುವ ಈ ಶಾಸನ ಪದ್ಯದಲ್ಲಿ 4 ಸಾಲುಗಳಿವೆ. ಪ್ರತಿ ಸಾಲಿನಲ್ಲಿ 22 ಅಕ್ಷರಗಳಂತೆ ಒಟ್ಟು 88 ಅಕ್ಷರಗಳು ಇರುವುದನ್ನು ನಾವು ಗಮನಿಸ್ಬೋದು. ಈ ಸಂಚಿಕೆಯ ಮುಂದಿನ ಪ್ರಶ್ನೆ ಸಂಖ್ಯೆ 27 ಹೀಗಿತ್ತು: ಕವಿರಾಜ ಮಾರ್ಗಕಾರನು ಹೆಸರಿಸಿದ ಹೊಸ ಅಲಂಕಾರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಧ್ವನ್ಯಲಂಕಾರ. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟಮೊದಲ ಅಲಂಕಾರ ಗ್ರಂಥ. ಈ ಗ್ರಂಥದಲ್ಲಿ ಶಬ್ದದೋಷಗಳು, ಕಾವ್ಯದೋಷಗಳು, ಅಲಂಕಾರಗಳು, ಗುಣಗಳು, ರಸಗಳು, ಧ್ವನಿ ಹೀಗೆ ಹಲವು ಲಾಕ್ಷಣಿಕ ವಿಚಾರಗಳ ಚರ್ಚೆಯನ್ನು ಮಾಡಲಾಗಿದೆ. ಕವಿರಾಜ ಮಾರ್ಗಕಾರ ಒಟ್ಟು 36 ಅಲಂಕಾರಗಳನ್ನು ಹೆಸರಿಸ್ತಾನೆ. ಇವನು ಅಲಂಕಾರಗಳನ್ನು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎಂಬುದಾಗಿ 2 ಭಾಗಗಳಾಗಿ ವಿಭಾಗ ಮಾಡ್ತಾನೆ. ಇದಕ್ಕೂ ಮೊದಲು ಅಲಂಕಾರ ಎಂದರೆ ಏನು ಎಂಬುದನ್ನು ವ್ಯಾಖ್ಯಾನಿಸ್ತಾ ಧ್ವನಿ ಎಂಬುದು ಅಲಂಕಾರಂ ಎಂಬುದಾಗಿ ತಿಳಿಸ್ತಾನೆ. ಇವನು ಹೆಸರಿಸಿದ ಹೊಸ ಅಲಂಕಾರ ಧ್ವನ್ಯ ಅಲಂಕಾರ ಎಂಬುದು ಈ ಪ್ರಶ್ನೆಗೆ ಉತ್ತರ ಆಗಿರುವಂಥದ್ದು. ಈ ಸಂಚಿಕೆಯ 8ನೇ ಪ್ರಶ್ನೆ ಸಂಖ್ಯೆ 28 ಹೀಗಿತ್ತು: ಶಿವಕೋಟ್ಯಾಚಾರ್ಯನ ಸ್ಥಳವೆಂದು ನಂಬಲಾಗಿರುವ ಕೋಗಳಿ ಪ್ರದೇಶದ ಉಲ್ಲೇಖವಿರುವ ವಡ್ಡಾರಾಧನೆಯ ಕತೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ತೀಕ ಋಷಿಯ ಕತೆ. ಶಿವಕೋಟ್ಯಾಚಾರ್ಯ 10ನೇ ಶತಮಾನದ ಆರಂಭದಲ್ಲಿ ಜೀವಿಸಿದ್ದಂತಹ ಜೈನ ಧರ್ಮದ ಗದ್ಯಕವಿ. ಇವನು ಬಳ್ಳಾರಿ ಜಿಲ್ಲೆಯ ಕೋಗಳಿ ಎಂಬ ಸ್ಥಳದವನು ಎಂಬ ನಂಬಿಕೆ ಇದೆ. ಈ ವಡ್ಡಾರಾಧನೆಯ ಕಾರ್ತೀಕ ಋಷಿಯ ಕಥೆಯಲ್ಲಿ ಕೋಗಳಿ ಎಂಬ ಸ್ಥಳದ ಪ್ರಸ್ತಾಪ ಇದೆ. ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ಮತ್ತು ಹೂವಿನಹಡಗಲಿ ತಾಲೂಕುಗಳನ್ನು ಒಳಗೊಂಡಂತಹ ಕೋಗಳಿ ಎಂಬ ಪ್ರದೇಶವೇ ಶಿವಕೋಟ್ಯಾಚಾರ್ಯನ ಸ್ಥಳ ಎಂಬುದಾಗಿ ನಂಬಲಾಗಿದೆ. ಈ ಸಂಚಿಕೆಯ ಮುಂದಿನ ಪ್ರಶ್ನೆ ಸಂಖ್ಯೆ 29 ಹೀಗಿತ್ತು: ಪದ್ಯಕ್ಕಿಂತಲೂ ಗದ್ಯವೇ ಹೆಚ್ಚಾಗಿ ಬಳಕೆಯಾಗಿರುವ ಪ್ರಾಚೀನ ಚಂಪು ಕೃತಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ. ಸಾಮಾನ್ಯವಾಗಿ ಚಂಪು ಅಂದರೆ ಒಂದು ಕೃತಿಯಲ್ಲಿ ಮುಕ್ಕಾಲು ಪಾಲು ಕಂದ, ಕಾಲು ಭಾಗ ವೃತ್ತಗಳು, ಸ್ವಲ್ಪ ಹದವನ್ನು ಅರಿತಂತೆ ಗದ್ಯ ಬರುತ್ತೆ ಎಂಬುದಾಗಿ ವಿದ್ವಾಂಸರು ವ್ಯಾಖ್ಯಾನ ಮಾಡ್ತಾರೆ. ಆದರೆ 10ನೇ ಶತಮಾನದ ದುರ್ಗಸಿಂಹ ವಿರಚಿತ ಕರ್ನಾಟಕ ಪಂಚತಂತ್ರ ಎಂಬ ಕೃತಿ ಈ ವ್ಯಾಖ್ಯಾನಕ್ಕೆ ವಿರುದ್ಧವಾಗಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಈ ಕೃತಿಯಲ್ಲಿ ಪದ್ಯಕ್ಕಿಂತ ಗದ್ಯವೇ ಹೆಚ್ಚಾಗಿದೆ. ಸ್ವಲ್ಪ ಪದ್ಯ, ಹೆಚ್ಚು ಗದ್ಯ ಎಂಬ ಲಕ್ಷಣವನ್ನು ಒಳಗೊಂಡು ಈ ಚಂಪು ಕಾವ್ಯ ರಚನೆಯಾಗಿರುವಂಥದ್ದು. ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಸಂಖ್ಯೆ 30 ಹೇಗಿತ್ತು: ಗಂಗರ ಕಾಲದಲ್ಲಿ ರಚಿತವಾಗಿದೆ ಎನ್ನಲಾದ ಗಜಾಷ್ಟಕ ಕೃತಿಯು ಯಾವ ಛಂದಸ್ಸಿನಲ್ಲಿ ರಚಿತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ತ್ರಿಪದಿ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಲಕಾಡು ಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕ್ರಿಸ್ತಶಕ 350ರಿಂದ 1050ರವರೆಗೆ ತಲಕಾಡಿನ ಗಂಗರು ಆಳ್ವಿಕೆಯನ್ನು ಮಾಡ್ತಾರೆ.
ಗಂಗರ ದೊರೆ ಸೈಗೊಟ್ಟ ಶಿವಮಾರ ಶಿವಮಾರ ಮತ ಎಂಬ ಒಂದು ಅಷ್ಟಕ ಕೃತಿಯನ್ನು ರಚನೆ ಮಾಡ್ತಾನೆ. ಈ ಕೃತಿ ಗಜಾಷ್ಟಕ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಈ ಗಜಾಷ್ಟಕದಲ್ಲಿ 8 ತ್ರಿಪದಿಗಳು ಇರುವಂಥದ್ದನ್ನು ನಾವು ಗಮನಿಸಬಹುದು. ಈ ಗಜಾಷ್ಟಕವು ಓವನಿಗೆಯೂ ವನಕ್ಕೆ ವಾಡುವಾಗಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಇದು ಕನ್ನಡದ ಮೊದಲ ಅಷ್ಟಕ, ಹಾಗೆ ಕನ್ನಡದ ಏಕೈಕ ಲೌಕಿಕ ಅಷ್ಟಕವಾಗಿರೋದನ್ನು ನಾವು ನೋಡಬಹುದು. ಇಲ್ಲಿಯವರೆಗೆ ಕೇಳು ಕರ್ನಾಟಕ ಪ್ರಶ್ನೆ ಸರಣಿಯ 3ನೆಯ ಸಂಚಿಕೆಯನ್ನು ನೀವು ಆಲಿಸಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು.